ಮೈಸೂರು ಬ್ಲಾಸ್ಟ್. ಅರೆ ಮೈಸೂರಲ್ಲಿ ಏನು ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಅಚ್ಚರಿ ಮೂಡ್ತಾ ಇದೆನಾ? ಅತ್ಯಂತ ಸ್ವಚ್ಛತಾ ನಗರಿ ಮತ್ತು ಸಾಂಸ್ಕೃತಿಕ ನಗರಿ ಮೈಸೂರು ಅನ್ನುವಂತಹ ಹಿರಿಮೆ ಗರಿಮೆಗಳಿಗೂ ಕೂಡ ಪಾತ್ರವಾಗಿದೆ. ಅತಿರೇಕದ ಅಫೆನ್ಸ್ಗಳಾಗಲಿ ಕ್ರೈಮ್ಗಳಾಗಲಿ ಅಲ್ಲಿ ಆಗೋದು ಬಹಳ ಕಡಿಮೆ. ಆ ಹೀಟ್ ತಡೆಯೋಕ್ಕಾಗದೆ ಆ ಸಿಲಿಂಡರ್ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಅದು ದೊಡ್ಡ ಪ್ರಮಾಣದ ಸ್ಫೋಟ ಆಗಿಬಿಟ್ಟಿದೆ. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ಆ ಬಲೂನ್ ಮಾರಾಟಗಾರ ಸಾವನ್ನಪ್ಪಿದ್ದಾನೆ. ಆತ ವಲಸೆ ಬಂದು 1 ವಾರ 10 ದಿನದಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತಂದರೆ ಇಂಟೆನ್ಷನಲಿ ಬಂದಿದ್ನ ಅಥವಾ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಈ ಕೃತ್ಯವನ್ನು ಮಾಡಿದನ? ಈಸ್ ಎ ಹ್ಯೂಮನ್ ಬಾಂಬ್. ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆ ಆದಾಗ ಹೆಂಗಾಯಿತು? ಇಟ್ಸ್ ಅ ಬೇಸ್ಡ್ ಆನ್ ಹ್ಯೂಮನ್ ಬಾಂಬ್. ನಮ್ಮ ಹುಷಾರಲ್ಲಿ, ನಮ್ಮ ಕೇರ್ಫುಲ್ಲಲ್ಲಿ ನಾವಿರಬೇಕು. ಆ್ಯಂಡ್ ಡೋಂಟ್ ಎಂಟರ್ಟೈನ್ ದಿಸ್ ಟೈಪ್ ಆಫ್ ಬಲೂನ್ಸ್. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಮೈಸೂರು ಬ್ಲಾಸ್ಟ್. ಅರೆ ಮೈಸೂರಲ್ಲಿ ಏನು ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಅಚ್ಚರಿ ಮೂಡ್ತಾ ಇದೆನಾ? ಹೌದು, ವಿಶ್ವವಿಖ್ಯಾತ ಮೈಸೂರು ಯಾರಿಗೆ ಗೊತ್ತಿಲ್ಲ? ಮೈಸೂರು ಅರಮನೆ ಯಾರಿಗೆ ಗೊತ್ತಿಲ್ಲ? ಎಲ್ರಿಗೂ ಕೂಡ ಮೈಸೂರು ಅರಮನೆ ಗೊತ್ತಿರುವಂತಹ ಸಂಗತಿ. ಕೋಟ್ಯಾಂತರ ಜನ ಬಂದು ಮೈಸೂರನ್ನು ನೋಡ್ಕೊಂಡು ಹೋಗಿದ್ದಾರೆ, ಅರಮನೆಯನ್ನು ಕಣ್ತುಂಬಿಸ್ಕೊಂಡು ಹೋಗಿದ್ದಾರೆ. ಅದರ ಜೊತೆಗೆ ದಿನನಿತ್ಯ ಅದು ಒಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಿದೆ. ಅನೇಕ ಜನ, ಸಾವಿರಾರು ಜನ ಮೈಸೂರಿಗೆ ವಿಸಿಟ್ ಮಾಡ್ತಾರೆ, ಅರಮನೆಗೆ ವಿಸಿಟ್ ಮಾಡ್ತಾರೆ, ಅರಮನೆಯನ್ನು ನೋಡ್ತಾರೆ, ಅದರ ಅಂದವನ್ನು ಚಂದವನ್ನು ಕಣ್ತುಂಬಿಸಿಕೊಳ್ತಾರೆ. ಮತ್ತು ಅತ್ಯಂತ ಸ್ವಚ್ಛತಾ ನಗರಿ ಮತ್ತು ಸಾಂಸ್ಕೃತಿಕ ನಗರಿ ಮೈಸೂರು ಅನ್ನುವಂತಹ ಹಿರಿಮೆ ಗರಿಮೆಗಳಿಗೂ ಕೂಡ ಪಾತ್ರವಾಗಿದೆ. ನಾವಲ್ಲಿ ನೋಡಿದಾಗ ಮೈಸೂರು ಅದು ಒಂಥರ ಅದ್ಭುತ ರೀ. ಹೇಗೆ ಅಂತಂದರೆ ಆ ಶಾಂತ ವಾತಾವರಣ, ಯಾವುದೇ ಥರದ ಅತಿಯಾದಂತಹ ಅತಿರೇಕದ ಅಫೆನ್ಸ್ಗಳಾಗಲಿ ಕ್ರೈಮ್ಗಳಾಗಲಿ ಅಲ್ಲಿ ಆಗೋದು ಬಹಳ ಕಡಿಮೆ. ಆದರೆ ನಿನ್ನೆ ಹತ್ರ ಒಂದು 8-15 ಸಮಯ ಸಾಯಂಕಾಲ ಎಲ್ಲವೂ ಚೆನ್ನಾಗೇ ಇತ್ತು. ಆ್ಯಸ್ ಯೂಶ್ವಲ್ ಆಗಿ ಹೇಗೆ ಅರಮನೆಯ ಮುಂಭಾಗದಲ್ಲಿ ಜನಗಳು ಬರ್ತಾರೆ, ಅರಮನೆಯನ್ನು ನೋಡ್ತಾರೆ, ಅದರ ಜೊತೆಗೆ ಅಲ್ಲಿ ತಿಂಡಿ ತಿನಿಸುಗಳ ಅಂಗಡಿಗಳು, ಮತ್ತೊಂದು ಮಗದೊಂದು, ಅದೆಲ್ಲವೂ ಆ್ಯಸ್ ಯೂಶ್ವಲ್ ಆಗಿ ಪ್ರತಿನಿತ್ಯ ಹೆಂಗೆ ನಡೀತಾ ಇತ್ತು ಹಾಗೆ ನಡೀತಾ ಇತ್ತು. ಹತ್ರ ಒಂದು 8-8:30 ಸುಮಾರು ಒಂದು ಸಡನ್ ಆದಂತಹ ಬ್ಲಾಸ್ಟು ಅರಮನೆಯ ಮುಂಭಾಗದಲ್ಲಿ ಸಂಭವಿಸಿಬಿಡುತ್ತೆ. ಆಗ ಎಲ್ರಿಗೂ ಕೂಡ ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ. ಎಲ್ರಿಗೂ ಕೂಡ ಅದು ಒಂದು ಗಾಬರಿಯನ್ನು ಉಂಟು ಮಾಡುತ್ತೆ. ಇದೇನಿದು ಮೈಸೂರಲ್ಲಿ ಬ್ಲಾಸ್ಟ್ ಆಗಿಬಿಡ್ತಲ್ಲ ಅಂತ. ಅಷ್ಟಕ್ಕೂ ಆಗಿದ್ದೇನು ಅಂತಂದರೆ, ಮೈಸೂರು ಅರಮನೆಯ ಎದುರುಗಡೆ ಒಬ್ಬ ಬಲೂನ್ ಮಾರುವಂತಹ ವ್ಯಕ್ತಿ ಹೀಲಿಯಂ ಗ್ಯಾಸ್ ಸಿಲಿಂಡರನ್ನು ಇಟ್ಟುಕೊಂಡು ಬಲೂನನ್ನು ಮಾರ್ತಾ ಇರ್ತಾನೆ. ಸಿಕ್ಕಾಪಟ್ಟೆ ಜನ ಬಂದು ಆತನ ಹತ್ರ ಬಲೂನನ್ನು ತೆಗೆದುಕೊಳ್ತಾ ಇರ್ತಾರೆ. ನೀವು ನೋಡಿರ್ತಾರಲ್ಲ ಗ್ಯಾಸ್ ಬಲೂನ್, ಈ ಬಲೂನಲ್ಲಿ ಗಾಳಿ ತುಂಬಿಸಿದ ತಕ್ಷಣ ಅದು ಗಾಳಿಯಲ್ಲಿ ಹಾರುತ್ತಲ್ಲ, ಹಾಗೆ ಹೀಲಿಯಂ ಗ್ಯಾಸನ್ನು ಇಟ್ಟುಕೊಂಡು ಬಲೂನನ್ನು ವ್ಯಾಪಾರ ಮಾಡ್ತಾ ಇರ್ತಾನೆ. ನಿನ್ನೆ ಕ್ರಿಸ್ಮಸ್ ಆದ್ದರಿಂದ ಅನೇಕ ಜನ ಹಾಲಿಡೇ ನೆಪದಲ್ಲಿ ಮೈಸೂರಿಗೆ ಬಂದಂಥವರಿದ್ದಾರೆ. ಸುಮಾರು ಜನ ಅರಮನೆ ವಿಸಿಟಿಗೆ ಬಂದಿರ್ತಾರೆ. ಅದಾದಮೇಲೆ ಅರಮನೆಯ ಮುಂಭಾಗದಲ್ಲಿ ಈ ಸಣ್ಣ ಮಕ್ಕಳು ತೆಗೆದುಕೊಳ್ಳುವಂಥ ಆಟಿಕೆ ಸಾಮಾನುಗಳು, ಬಲೂನು, ತಿಂಡಿ ತಿನಿಸುಗಳು, ಮತ್ತೊಂದು ಇವೆಲ್ಲ ಸಾಮಾನ್ಯ ನೋಡಿರ್ತಾರಲ್ಲ, ಹಾಗೆ ಇವನು ಕೂಡ ಒಬ್ಬ ಬಲೂನ್ ವ್ಯಾಪಾರಿ ಆಗಿದ್ದ. ಬಲೂನನ್ನು ಸಿಕ್ಕಾಪಟ್ಟೆ ಸೇಲ್ ಮಾಡ್ತಾ ಇದ್ದ. ಸಿಕ್ಕಾಪಟ್ಟೆ ಗಿರಾಕಿಗಳಿದ್ದರಂತೆ ಬಲೂನ್ ಸೇಲ್ ಮಾಡಬೇಕಾದ್ರೆ. ಆ ಬಲೂನಿಗೆ ಆ ಹೀಲಿಯಮ್ಮನ್ನು ತುಂಬಿಸ್ಬೇಕಲ್ಲ, ಆ ಹೀಲಿಯಂ ಗ್ಯಾಸನ್ನು ತುಂಬಿಸ್ಬೇಕಲ್ಲ, ಅದನ್ನು ನಿರಂತರವಾಗಿ ಅವನು ತುಂಬಿಸ್ತಾನೇ ಇದ್ದ. ತುಂಬಿಸ್ತಾ ಇರಬೇಕಾದ್ರೆ ಆ ಹೀಲಿಯಂ ಗ್ಯಾಸ್ ಬಟನ್ ಏನಿರುತ್ತೆ ಅದನ್ನು ಆನು ಆಫು ಮಾಡ್ತಾ ಇದ್ದ. ಯಾವಾಗ ಅವನು ನಿರಂತರವಾಗಿ ಅದನ್ನು ಆನ್ ಆಫ್ ಮಾಡ್ತಾ ಇದ್ನೋ ಆಗ ಆ ಸಿಲಿಂಡರ್ನ ಒಳಗಡೆ ಹೀಟ್ ಅನ್ನುವಂಥದ್ದು ಕ್ರಿಯೇಟ್ ಆಗಿ ಆ ಹೀಟ್ ತಡೆಯೋಕ್ಕಾಗದೆ ಆ ಸಿಲಿಂಡರ್ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಅದು ದೊಡ್ಡ ಪ್ರಮಾಣದ ಸ್ಫೋಟ ಆಗಿಬಿಟ್ಟಿದೆ. ನೋಡಿರ್ತೀರಿ ನೀವೆಲ್ಲ ಸಿಲಿಂಡರ್ ಅದು ಎಷ್ಟು ದೊಡ್ಡದಿರುತ್ತೆ, ಎಷ್ಟು ಹೈಟ್ ಇರುತ್ತೆ, ಎಷ್ಟು ವೇಟ್ ಇರುತ್ತೆ ಅಂತ. ಅದರಲ್ಲೂ ಹೀಲಿಯಂ ಅದು. ಸೊ ಆ ಹೀಟನ್ನು ತಡೆಯೋಕ್ಕಾಗದೆ ಆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ಆ ಬಲೂನ್ ಮಾರಾಟಗಾರ ಸಾವನ್ನಪ್ಪಿದ್ದಾನೆ. ಆತನ ಹೆಸರು ಸಲೀಂ ಅಂತ. ಬೇಸಿಕಲಿ ಹೀ ಈಸ್ ಫ್ರಮ್ UP, ಉತ್ತರ ಪ್ರದೇಶ ಮೂಲದಂತಹ ವ್ಯಕ್ತಿ ಈತ. ಉತ್ತರ ಪ್ರದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಏನೋ ಬದುಕನ್ನು ಕಟ್ಕೊಳ್ಳೋಣ, ಏನೋ ಮಾಡೋಣ, ಒಂದು 4 ಕಾಸು ಸಂಪಾದನೆ ಮಾಡೋಣ ಅಂತ ಕಳೆದ ಒಂದು 10 ದಿನಗಳ ಹಿಂದೆ, 10ರಿಂದ 15 ದಿನಗಳ ಹಿಂದೆ ಕರ್ನಾಟಕಕ್ಕೆ ಧಾವಿಸಿದ್ದ ಸಲೀಂ. ಕರ್ನಾಟಕಕ್ಕೆ ಬಂದಿದ್ದ ಆ ವ್ಯಕ್ತಿ ಬಂದು ಅದರಲ್ಲೂ ಮೈಸೂರನ್ನು ಚೂಸ್ ಮಾಡಿಕೊಂಡು ಮೈಸೂರಲ್ಲಿ ಎಲ್ಲೋ ಒಂದು ಕಡೆ ಸೂರನ್ನು ಮಾಡಿಕೊಂಡು ಬಲೂನ್ ವ್ಯಾಪಾರವನ್ನು ಮಾಡೋದಕ್ಕಂತ ಹೇಳಿ ಪ್ರಾರಂಭ ಮಾಡ್ದ. ಆತ ಬಂದು 15 ದಿನದಲ್ಲೇ ಈ ಘಟನೆ ಆಗಿದೆ. ಅಂದರೆ ನಿನ್ನೆ ರಾತ್ರಿ 8:00 ಈ ಘಟನೆ ಅನ್ನುವಂಥದ್ದು ಸಂಭವಿಸಿದೆ. ಸ್ಥಳದಲ್ಲಿಯೇ ಸಲೀಂ ಸಾವನ್ನಪ್ಪಿದ್ದಾನೆ. ಇನ್ನು
ಬಲೂನ್ ತೆಗೆದುಕೊಳ್ಳೋದಕ್ಕಂತ ಹೇಳಿ ಬಂದಂಥವರು ಮತ್ತು ಆ ಬ್ಲಾಸ್ಟಿನ ಅಕ್ಕಪಕ್ಕ ನಿಂತಂಥವರಿಗೆ ತೀವ್ರವಾದಂಥ ಗಾಯ ಆಗಿದೆ. 4 ರಿಂದ 5 ಜನರಿಗೆ ಒಂದು ಸ್ವಲ್ಪ ತೀವ್ರವಾದಂತಹ ಗಾಯ ಆಗಿದೆ. ಅದರಲ್ಲಿ ಕಲ್ಕತ್ತಾ ಮೂಲದ ಒಬ್ಬ ಹೆಣ್ಮಗಳು ಕೂಡ ಮೈಸೂರು ಪ್ಯಾಲೇಸನ್ನು ನೋಡೋಕ್ಕೆ ಬಂದಿದ್ಲು. ಆಕೆಗೂ ತಲೆಗೆ ವಿಪರೀತವಾದಂಥ ಹೊಡೆತ ಬಿದ್ದು ಬಹಳ ಸೀರಿಯಸ್ ಆಗಿದೆ ಅನ್ನುವಂತಹ ವಿಚಾರಗಳನ್ನು ಈಗ ಮೈಸೂರು ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ. ಯಾರ್ಯಾರು ಗಾಯಾಳುಗಳಿದ್ದಾರೆ ಆ ಗಾಯಾಳುಗಳನ್ನು ಮೈಸೂರಿನ JSS ಹಾಸ್ಪಿಟಲ್ಗೆ ನೇಮಕ ಮಾಡಲಾಗಿದೆ. ಇನ್ನೂ ವೆರಿ ಸೀರಿಯಸ್ ಸಿಚುವೇಷನಲ್ಲಿರೋರಿಗೆ, ಕ್ರಿಟಿಕಲ್ ಸಿಚುವೇಷನಲ್ಲಿರೋರನ್ನು ಬೆಂಗಳೂರಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದಾರೆ. ಈಗ ನಾನೇನು ಹೇಳಿದ್ನಲ್ಲ, ಇದನ್ನೆಲ್ಲವನ್ನೂ ಕೂಡ ಮೈಸೂರು ಪೊಲೀಸರು ಪ್ರೈಮರಿ ಎಂಕ್ವೈರಿ ಅಂಡರ್ ಅಡಿಯಲ್ಲಿ ತಿಳಿದುಕೊಂಡಿದ್ದಾರೆ. ಅವನೊಬ್ಬ ಬಲೂನ್ ಮಾರಾಟಗಾರ, ಬಲೂನ್ ಮಾರ್ತಾ ಇದ್ದ, ನಿರಂತರವಾಗಿ ಆ ಆನ್ ಆಫ್ ಗ್ಯಾಸಿನ ಹೀಲಿಯಂ ಸಿಲಿಂಡರಿನ ಆನ್ ಆಫ್ ಬಟನನ್ನು ಯಾವಾಗಲೂ ಆತ ಸ್ವಿಚ್ಚಿಂಗ್ ಮಾಡ್ತಾ ಇದ್ದ ಕಾರಣಕ್ಕೆ ಆ ಸಿಲಿಂಡರ್ ಒಳಗಡೆ ಹೀಟ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗಿ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ವಿಚಾರವನ್ನು ಇವರು ತಲೆ ಹಾಕಿದರು. ಆದರೂ ಒಂದು ಸಂದೇಹ ಇರುತ್ತಲ್ಲ, ಒಂದು ಅನುಮಾನ ಅನ್ನುವಂಥದ್ದು ವ್ಯಕ್ತವಾಗುತ್ತಲ್ಲ. ಆದ್ದರಿಂದ ಈಗ ಮೈಸೂರು ಪೊಲೀಸರನ್ನು ಹೊರತುಪಡಿಸಿ NIA ಅವರು ಈಗ ಸ್ಥಳಕ್ಕೆ ಆಗಮಿಸಿ ಇನ್ನಷ್ಟು ಹೆಚ್ಚಿನ ಸಂಶೋಧನೆಯನ್ನು, ಇನ್ನಷ್ಟು ಹೆಚ್ಚಿನ ಇನ್ವೆಸ್ಟಿಗೇಷನನ್ನು ಮಾಡಲಿಕ್ಕಿದ್ದಾರೆ. ಯಾಕೆಂತಂದರೆ ಬಾಂಬ್ ಬ್ಲಾಸ್ಟ್ ಅನ್ನೋದು ಅಥವಾ ಈ ಥರ ಸಿಲಿಂಡರ್ ಬ್ಲಾಸ್ಟ್ಗಳು ಅಂತ ಆಗೋದು ಆಕ್ಸಿಡೆಂಟಲಿ ಆಗೋದು ಕಡಿಮೆ. ಯಾಕೆಂತಂದರೆ ಸಲೀಮ್ ಇವತ್ತೇನು ಹೀಲಿಯಂ ಸಿಲಿಂಡರ್ನ ಒಂದು ಸ್ವಿಚ್ಚಿಂಗ್ ಮಾಡಿದ್ದಾನೆ, ಆನ್ ಆಫ್ ಕಂಟಿನ್ಯೂ ಮಾಡಿದ್ದಾನೆ, ಇವನ್ಗಿನ ಸ್ವಿಚ್ಚಿಂಗ್ ಮಾಡಿದವರು ಜಾಸ್ತಿ ಜನ ಇರ್ತಾರೆ. ಆದರೆ ಅವ್ರ ಸಿಲಿಂಡ್ರಿಗೆ ಏನೂ ಆಗಿರಲ್ಲ, ಇವನ್ ಸಿಲಿಂಡರ್ ಯಾಕಾಯಿತು ಅಂದರೆ ಹೆಂಗೆ ಅನುಮಾನಗಳು ವ್ಯಕ್ತವಾಗುತ್ತೆ ಅನ್ನುವಂಥದ್ದು. ಅದರಲ್ಲಿಯೂ ಆತ UPಯಿಂದ ಬಂದಂಥವನು, ಅಂದರೆ ವಲಸೆ ಬಂದಂಥವನು. ಆತ ವಲಸೆ ಬಂದು ಒಂದು ವಾರ 10 ದಿನದಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತಂದರೆ ಇಂಟೆನ್ಷನಲಿ ಬಂದಿದ್ನ ಅಥವಾ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಈ ಕೃತ್ಯವನ್ನು ಮಾಡಿದನ? ಈಸ್ ಎ ಹ್ಯೂಮನ್ ಬಾಂಬ್? ಈ ಥರದ ಸಂದೇಹಗಳೆಲ್ಲ ವ್ಯಕ್ತವಾಗುತ್ತೆ. ಯಾಕೆ ವ್ಯಕ್ತವಾಗುತ್ತೆ ಅಂತಂದರೆ ಈ ಥರದ ಘಟನೆಗಳು ಆಗಿ ಹೋಗಿಬಿಟ್ಟಿದೆ. ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆ ಆದಾಗ ಹೆಂಗಾಯಿತು? ಇಟ್ಸ್ ಅ ಬೇಸ್ಡ್ ಆನ್ ಹ್ಯೂಮನ್ ಬಾಂಬ್. ಹ್ಯೂಮನ್ ಬಾಂಬ್ಗಳು ಇಲ್ವಾ ಇವತ್ತು? ಇದೆ. ಆ ನಿಟ್ಟಿನಲ್ಲಿ ಏನಾದರೂ ಆಯಿತಾ? ಅಥವಾ ಟೆರರಿಸ್ಟ್ಗಳು ನಮ್ಮ ರಾಜ್ಯಕ್ಕೆ ಬಂದಾಗ ಅಥವಾ ನಮ್ಮ ದೇಶಕ್ಕೆ ಬಂದಾಗ ಅವ್ರಿಗೆ ಏನು ಬೇಕಾದರೂ ಕೆಲಸ ಮಾಡ್ತಾರೆ, ಟೀ ವ್ಯಾಪಾರ ಮಾಡ್ತಾರೆ, ಅಂಗಡಿ ಇಡ್ತಾರೆ, ಬಲೂನ್ ವ್ಯಾಪಾರ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಏನೋ ಒಂದು ಮಾಡಿ ಈ ಸಮಾಜದಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗುರುತಿಸಿಕೊಂಡು ಯಾರಿಗೂ ಅನುಮಾನ ಬರದಂತೆ ತಮ್ಮ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಆ ರೀತಿಯಾದಂತಹ ಕಾರ್ಯವೈಖರಿಯಲ್ಲಿ ಏನಾದರೂ ಸಲೀಮ್ ಇದ್ನ? ಈ ಥರದ ಎಲ್ಲ ಡಾಟ್ಸ್ ಪಾಯಿಂಟ್ಗಳು ಹುಟ್ಟುಕೊಳ್ಳುತ್ತೆ, ಈ ಥರದ ಎಲ್ಲ ಅನುಮಾನಗಳು ವ್ಯಕ್ತವಾಗುತ್ತೆ. ಈ ಎಲ್ಲ ಅನುಮಾನಗಳಿಗೆ ತೆರೆ ಎಳೆಯೋದಕ್ಕೆ ಅಥವಾ ಲಾಯಲಿ ಅವನು ಒಬ್ಬ ಬಡವನೋ ಅಥವಾ UPಯಿಂದ ಬಂದು ಮಾರಾಟ ಮಾಡೋದಕ್ಕಂತಾನೆ ಬಂದನೋ, ಸೊ ಈ ಎಲ್ಲ ವಿಚಾರಗಳನ್ನು ತನಿಖೆ ಹಾಕಿ ಇದರ ಮೂಲ ಏನು ಅಂತ ಕಂಡು ಹಿಡಿಯೋದಕ್ಕೆ NIA ಬರ್ತಾ ಇದೆ. NIA ಬಂದು ಪರಿಶೀಲನೆಯನ್ನು ಮಾಡ್ತಾ ಇದೆ. ಅದರಲ್ಲಿಯೂ ಈ ಥರದ ಬ್ಲಾಸ್ಟ್ಗಳಾಗುತ್ತಲ್ಲ, ಈ ಥರದ ಬ್ಲಾಸ್ಟ್ಗಳು ಆಗುವಂತಹ ಸಂದರ್ಭದಲ್ಲಿ ಅಲ್ಲಿಯ ಜಾಗ, ಆ ಊರು, ಸಮಯ, ಅದರ ಪರಿಣಾಮ, ಅದರ ಪರಿಮಿತಿ ಇದೆಲ್ಲವೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಸಪೋಸ್ ಅದೇ ಹೀಲಿಯಂ ಗ್ಯಾಸ್ ನಿರ್ಜನ ಪ್ರದೇಶದಲ್ಲಿ ಅಥವಾ ಯಾರೂ ಇಲ್ಲದಂತಹ ಪ್ರದೇಶದಲ್ಲಿ ಬ್ಲಾಸ್ಟ್ ಆಗಿದ್ದಿದ್ದರೆ ಇಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆ್ಯಸ್ ಯೂಶ್ವಲಿ ಇಟ್ಸ್ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿ ಒಂದು ನಿರ್ಣಯಕ್ಕೆ ಬಂದುಬಿಡ್ತಿದ್ರು. ಆದರೆ ಇದಾಗಿದ್ದು ಎಲ್ಲಿ? ಸಾವಿರಾರು ಜನ ಸೇರುವಂತಹ ಅರಮನೆಯ ಮೈದಾನದ ಎದುರಿಗೆ, ಅಲ್ಲೇನು ವರಹದೇವರ ಟೆಂಪಲ್ ಇದೆ, ಆ ವರಹದೇವರ ಟೆಂಪಲಿನ ಗೇಟ್ ಏನಿದೆ, ಆ ಗೇಟಿನ ಆಚೆಗೆ ಎಕ್ಸಾಕ್ಟ್ಲಿ ಅಲ್ಲೇ ಆಗಿದೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಬೆಂಗಳೂರಿನಲ್ಲಿ ರಾಮೇಶ್ವರ ಕೆಫೆಯ ಬಾಂಬ್ ಬ್ಲಾಸ್ಟ್ ಆಯಿತು ನೋಡಿ. ಅದರ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡಿದರು, ಅದರ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ನಿಂತು? ವೈ ರಾಮೇಶ್ವರಂ ಕೆಫೆ ಅಂತಂದರೆ 100 ಜನ ಸೇರುವಂತಹ ಜಾಗ. ಆ್ಯಂಡ್ ದಟ್ ವಾಸ್ ಇಂಟೆನ್ಷನಲಿ ಡನ್. ದಿಸ್ ವಾಸ್ ಹೋಪ್ಫುಲಿ ನಾಟ್ ಸೋ. ಇಂಟೆನ್ಷನಲಿ ಆಗಿರಲಿಕ್ಕಿಲ್ಲ, ಆದರೆ ಹೇಳೋದಕ್ಕೆ ಆಗೋದಿಲ್ಲ ಸ್ವಾಮಿ. ಏನಾದರೂ ಆಗಿರಬಹುದು. ನಾನು ಯಾರು ಹೇಳೋದಕ್ಕೆ ಇಂಟೆನ್ಷನಲಿ ಆಗಿಲ್ಲ ಅಂತ, ಅಥವಾ ಇಂಟೆನ್ಷನಲಿ ಆಗಿದೆ ಅಂತ ಹೇಳೋದಕ್ಕೂ ನಾನು ಯಾರು? ಆದರೆ ಏನಾಗಿದೆ, ಎಕ್ಸಾಕ್ಟ್ಲಿ ವಾಟ್ ಹ್ಯಾಪೆಂಡ್ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಸಂಗ್ರಹ ಹಾಕೋದಕ್ಕೆ ಈಗ NIA ಬರ್ತಾ ಇದೆ. ಆದರೆ ಪ್ರೈಮರಿ ಎಂಕ್ವೈರಿಯಲ್ಲಿ ತಿಳಿದು ಬಂದದ್ದು ಮಾತ್ರ ಈ ವಿಚಾರ. ಆತನ ಹೆಸರು ಸಲೀಮ್, ಆತ UPಯಿಂದ ಬಂದಿದ್ದ,
ಆತ ಬಲೂನ್ ವ್ಯಾಪಾರ ಮಾಡ್ತಾ ಇದ್ದ, ನಿರಂತರವಾಗಿ ಬಲೂನನ್ನು ಮಾರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಗ್ಯಾಸನ್ನು ಆನ್ ಆಫ್ ಮಾಡಿ ಆ ಸಿಲಿಂಡರ್ ಒಳಗಡೆ ಹೀಟ್ ವೇವ್ ಕ್ರಿಯೇಟ್ ಆಗಿ ಆ ಹೀಟ್ ವೇವ್ ತಡೆಯೋಕ್ಕಾಗದೆ ಆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಇದು ಪ್ರೈಮರಿ ಸೋರ್ಸಲ್ಲಿ ತಿಳಿದು ಬಂದಿದೆ ಮೈಸೂರು ಪೊಲೀಸರಿಗೆ. ಆದರೆ ಇದಕ್ಕೂ ಮೀರಿ ಎಕ್ಸ್ಟ್ರಾರ್ಡಿನರಿಯಾಗಿ ಏನೋ ವಿಚಾರ ಮಾಡಬೇಕಲ್ಲ, ಆ ವಿಚಾರ ಮಾಡೋದಕ್ಕೆ NIA ಬರ್ತಾ ಇದೆ. NIA ಬಂದು ವಿಚಾರಣೆ ಮಾಡಿ ಏನಾಯಿತು ಏನಿಲ್ಲ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೈಸೂರು ಪೊಲೀಸರು FIR ದಾಖಲು ಮಾಡ್ಕೊಂಡಿದ್ದಾರೆ ತಮ್ಮ ಪರಿಮಿತಿಯಲ್ಲಿ, ತಮ್ಮ ಟೆರಿಟರಿಯಲ್ಲಿ. ನೋಡೋಣ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಹೋಗುತ್ತೆ, ಏನಾಗುತ್ತೆ. ದಟ್ ಸಲೀಂ ಈಸ್ ಇನ್ನೋಸೆಂಟಾ ಅಥವಾ ಪರ್ಪಸ್ಫುಲಿ ಮಾಡಿದ್ನಾ ಅಥವಾ ಏನು ಮಾಡಿದ್ರೇನು, ಅವನೇ ಇಲ್ವಲ್ಲ, ಈಗ ಅವನೇ ಸ್ಥಳದಲ್ಲೇ ಸಾವನ್ನಪ್ಪಿಬಿಟ್ಟ ಸಲೀಂ. ಆದ್ದರಿಂದ ನೋಡೋಣ ಇದು ಯಾವ ಆಯಾಮವನ್ನು ಪಡೆದುಕೊಳ್ಳುತ್ತೆ, ಯಾವ ದಿಕ್ಕನ್ನು ಪಡೆದುಕೊಳ್ಳುತ್ತೆ ಅಂತ. ಬಟ್ ನಮ್ಮ ಹುಷಾರಲ್ಲಿ, ನಮ್ಮ ಕೇರ್ಫುಲ್ಲಲ್ಲಿ ನಾವಿರಬೇಕು. ಆ್ಯಂಡ್ ಡೋಂಟ್ ಎಂಟರ್ಟೈನ್ ದಿಸ್ ಟೈಪ್ ಆಫ್ ಬಲೂನ್ಸ್. ಈ ತರಹ ಗ್ಯಾಸ್ಗಳನ್ನು, ಅನಿಲವನ್ನು ತುಂಬಿರ್ತಕ್ಕಂತಹ ಬಲೂನ್ಗಳನ್ನು ಎಂಟರ್ಟೈನ್ ಮಾಡೋದು ಬೇಡ. ಪ್ಲೀಸ್ ಬಿ ಅವೇರ್ ಆಫ್ ದೀಸ್ ಥಿಂಗ್ಸ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.